ಸಾಲಿಗ್ರಾಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಇಂದು ನಡೆಸಲಾಯಿತು. ಸಂಘವು ಪ್ರಸಕ್ತ ಸಾಲಿನಲ್ಲಿ 2,11,400 ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಹೇಳಿದರು. ಸಾಲಿಗ್ರಾಮ ಪಟ್ಟಣದ ಮುಸ್ಲಿಂ ಸಮುದಾಯ ಭವನದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು 2023-24ರ ಒಟ್ಟು ವ್ಯವಹಾರದಲ್ಲಿ ರೈತರಿಗೆ ಕೆಸಿಸಿ ಬೆಳೆ ಸಾಲ 3,35,92,000 ಮತ್ತು 7,96,000 ಟ್ರ್ಯಾಕ್ಟರ್ ಸಾಲ ನೀಡಲಾಗಿದೆ. ಈ ವರ್ಷದಲ್ಲಿ ಲಾಭಾಂಶ 2,11,400 ರೂಪಾಯಿ ಆಗಿದೆ. ಸಂಘದಲ್ಲಿ ಜಾಮೀನು ಸಾಲ, ಕೆಸಿಸಿ ಫಸಲು ಸಾಲ, ಕೃಷಿಯೇತರ ಆಸ್ತಿ ಆಧಾರಿತ ಸಾಲ, ಮಧ್ಯಮಾವಧಿ ಸಾಲ, ಪಶುಸಂಗೋಪನೆ ಜಂಟಿ ಬಾಧ್ಯತೆ ಸಾಲ, ಸೋಲಾರ್ ಸಿಸ್ಟಮ್, ಪಿಗ್ನಿ ಓವರ್ ಡ್ರಾಫ್ಟ್, ಸ್ವಸಹಾಯ ಗುಂಪು ಸಾಲ ಮತ್ತು ಗೃಹ ನಿರ್ಮಾಣ, ವಾಹನ ಖರೀದಿ ಸೇರಿದಂತೆ ಇನ್ನಿತರ ಸಾಲಗಳನ್ನು ನೀಡಲಾಗುತ್ತಿದ್ದು, ಸದಸ್ಯರು ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಎಂಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಎಟಿ ಸೋಮಶೇಖರ್, ಎಂಡಿಸಿ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕ ಪ್ರತಾಪ್ ರಾಜ್, ರೈತ ಸಂಘದ ಅಧ್ಯಕ್ಷರಾದ ಎಸ್ಪಿ ಶೇಖರ್, ಸಂಘದ ಉಪಾಧ್ಯಕ್ಷರಾದ ಎಸ್ಪಿ ಮಂಜುನಾಥ್, ನಿರ್ದೇಶಕರಾದ ಎಸ್ಬಿ ಅಶೋಕ್, ನಾಗೇಂದ್ರ, ಸತೀಶ್, ಚಂದ್ರನಾಯಕ್, ಮಹೇಶ್, ಎಸ್ಜೆ ಅನಂತ್, ಜಯರಾಮೇಗೌಡ, ರುಕ್ಮಿಣಿ, ಅಶ್ವಿನಿ, ಸಣದೇವಮ್ಮ, ದಿನೇಶ್ ಹಾಗೂ ಸಿಬ್ಬಂದಿಗಳಾದ ಡಿಟಿ ಸುರೇಶ್, ರಾಮೇಗೌಡ, ಎಸ್ಆರ್ ಶಶಿಕುಮಾರ್ ಸೇರಿದಂತೆ ಎಲ್ಲ ಸದಸ್ಯರು ಹಾಜರಿದ್ದರು. ರಾಜ್ ನ್ಯೂಸ್ ಜೊತೆ ಬಸವರಾಜು, ಎಸ್ಪಿ ಸಾಲಿಗ್ರಾಮ.